ಇವತ್ತು ನಮ್ಮ ಸೀರಿಯಲ್ಲು ಅಥವಾ ನನ್ನ ಆಕ್ಟಿಂಗು ಅಥವಾ ಮೂವೀಸು ಅದೆಲ್ಲ ಬಿಟ್ಟು ಬಟ್ ನನ್ನನ್ನು ಕೇಳಿದ್ರೆ ನಾನು ಪ್ರಾಣಿ ಪ್ರಿಯ. ಕ್ಯಾಟು ಡಾಗು ಅದೆಲ್ಲ ಏನೂ ಇಲ್ಲ. ಬಂದು ಒಬ್ಬರಿಗೆ 100 ರೂಪಾಯಿ ಆಗುತ್ತೆ. ಅವಾಗ ಎಷ್ಟು ಏಟ್ ಕೊಟ್ಟಿದ್ನೋ ಇವಾಗ ಎಲ್ಲ ಲೈಫಲ್ಲಿ ನನಗೆ ಅಷ್ಟೇ ಏಟ್ ಬೀಳ್ತಾ ಇದೆ. ಫಸ್ಟು ಹ್ಯೂಮನ್ ವಿಷನ್ ತೋರಿಸ್ತೀನಿ, ಆಮೇಲೆ ಕ್ಯಾಟ್ ವಿಷನ್ ತೋರಿಸ್ತೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಾಗತಂ ಸುಸ್ವಾಗತಂ. ಇವತ್ತು ನಮ್ಮ ಸೀರಿಯಲ್ಲು ಅಥವಾ ನನ್ನ ಆ್ಯಕ್ಟಿಂಗು ಅಥವಾ ಮೂವೀಸು ಅದೆಲ್ಲ ಬಿಟ್ಟು ಬೇರೆ ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇವತ್ತು ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ಕ್ಯಾಟ್ ಮ್ಯೂಸಿಯಂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು ಮೈಸೂರಲ್ಲಿರೋದು, ಅದು ನಮ್ಮ ಊರೇನೆ. ಸೊ ಓಪನ್ ಆಗಿ ಇವಾಗ ರೀಸೆಂಟ್ಲಿ ಫ್ಯೂ ಮಂತ್ಸ್ ಆರ್ ಇಯರ್ಸ್ ಆಗಿದೆ. ಸೊ ಲೆಟ್ಸ್ ಗೋ ಟು ಇಂಡಿಯಾಸ್ ಓನ್ಲಿ ಕ್ಯಾಟ್ ಮ್ಯೂಸಿಯಂ ಆ್ಯಂಡ್ ಕಮ್ ಆನ್. ಗೈಸ್, ಕ್ಯಾಟ್ ಮ್ಯೂಸಿಯಂ ಅಂತಿದ್ದಾಗೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ನಾನು ನಿಮ್ಮನ್ನ, ಆರ್ ಯು ಅ ಕ್ಯಾಟ್ ಪರ್ಸನ್ ಆರ್ ಆರ್ ಯು ಅ ಡಾಗ್ ಪರ್ಸನ್ ಅಂತ. ಸೊ ಕ್ಯಾಟ್ ಪರ್ಸನ್ ಅನ್ನೋರು ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಡಾಗ್ ಪರ್ಸನ್ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನ್ನನ್ನು ಕೇಳಿದ್ರೆ ನಾನು ಪ್ರಾಣಿ ಪ್ರಿಯ. ಕ್ಯಾಟು ಡಾಗು ಅದೆಲ್ಲ ಏನೂ ಇಲ್ಲ. ಸೊ ಆ್ಯನಿಮಲ್ಸ್ ಅಂದ್ರೇ ನಂಗೆ ತುಂಬಾ ಇಷ್ಟ. ಆ್ಯನಿಮಲ್ಸ್, ಬರ್ಡ್ಸ್ ತುಂಬಾ ಇಷ್ಟ. ಸೊ ಯಾ, ಸ್ವಲ್ಪ ಹೇಳ್ಬೇಕು ಅಂದರೆ ಐ ಆಮ್ ಅ ಡಾಗ್ ಪರ್ಸನ್. ಬಟ್ ಕ್ಯಾಟ್ನ ಹೇಟ್ ಮಾಡ್ತೀನಿ ಅಂತ ಅಲ್ಲ. ಕ್ಯಾಟ್ಸ್ ಆರ್ ಕ್ಯೂಟ್ ಟು. ಕ್ಯಾಟ್ ಬಿಲಾಂಗ್ಸ್ ಟು ಕಿಂಗ್ಸ್ ಆ್ಯಂಡ್ ಆ ಕಿಂಗ್ಸ್ನ ಕಾಯೋದೇ ಡಾಗ್ಸ್. ಸೊ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ನಾವಿದ್ದೀವಿ. ಈ ಕ್ಯಾಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಹೆಸರು ಬಂದು ಜಿನ್ ಮಿನ್ ಕ್ಯಾಟ್ ಮ್ಯೂಸಿಯಂ ಅಂತ. ಕಮ್ ಆನ್, ಫಾಲೋ. ಸೊ ಇಲ್ಲಿ ಟಿಕೆಟ್ಸ್ ಬಂದು ಒಬ್ಬರಿಗೆ 100 ರೂಪಾಯಿ ಆಗುತ್ತೆ ಅಡಲ್ಟ್ಸ್ಗೆ. ಚಿಲ್ಡ್ರನ್ ಆದರೆ 60 ರೂಪಾಯಿ ಆಗುತ್ತೆ. ಲೆಟ್ಸ್ ಸಿ ದ ಕ್ಯಾಟ್ ಮ್ಯೂಸಿಯಂ. ಇಲ್ಲಿ ನೋಡಿ, ಈ ಕರಿಬೇಕು ನೋಡಕ್ಕೆ ನಮ್ಮ ಸೀರಿಯಲ್ ಅಲ್ಲಿರೋ ಕರಿಬೇಕು ತರನೇ ಇದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಸೊ ಇಲ್ಲಿರೋ ಬಂದು ಬೆಕ್ಕು ರಾಣಿ ಅಂತ ಹೆಸರು. ಇವರ ಹೆಸರು ರಾಣಿ. ಓಹೋ, ಸೇಮು ಸಿಂಹ ನಡೆನೆ ಅಂತ ಅನ್ಬೋದು. ವಾ, ಬಿಕಾಸ್ ಕ್ಯಾಟ್ ಅನ್ನೋದು ಲೈಕ್ ಒಂದು ಟೈಗರ್ ಆಗಲಿ ಲಯನ್ ಆಗಲಿ ಎಲ್ಲ ಕ್ಯಾಟ್ಸ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಸೊ ಟೈಗರ್ದು ಹೇಗೆ ನಡೆ ನುಡಿ ಇರುತ್ತೆ ಹಾಗೆಯೇ ಕ್ಯಾಟ್ಸ್ದು ಇರುತ್ತೆ. ಅಮ್ಮ ಲಾಲು ಬೇಕು. ಪ್ಲೇಸ್ ಸೋ ಗುಡ್, ಸೋ ಕ್ಲೀನ್ ಆ್ಯಂಡ್ ವೆರಿ ಆರ್ಗನೈಸ್ಡ್. ನಿಮ್ಮ ಮಕ್ಕಳು ಎಲ್ಲ ಕರ್ಕೊಂಬಂದರೆ ತುಂಬ ಇಷ್ಟಪಡ್ತಾರೆ ನಿಮಗೆ. ಕಮ್ಮಿ ಅಲ್ಲ, ನಾನು ಚೈಲ್ಡ್ಹುಡ್ ಇರ್ಬೇಕಾದ್ರೆ ನನ್ನ ಇಷ್ಟಪಟ್ಟಿರೋದು ನಾನು ತೋರಿಸ್ತೀನಿ. ಸೊ ಡೋರೆಮೋನ್ ಆಲ್ಸೋ ಒಂದು ಕ್ಯಾಟು. ಸೊ ಕ್ಯಾಟ್ ಅಂತ ಅಂದರೆ ಎಷ್ಟೊಂದು ಆ್ಯನಿಮೇಟೆಡ್ ಸೀರೀಸಲ್ಲಿ ಪಾತ್ರಗಳನ್ನ ಮಾಡಿದೆ ಒಂದು ಬೆಕ್ಕು ಅನ್ನೋ ಒಂದು ಪ್ರಾಣಿ. ಸೊ ಟಾಮ್ ಆ್ಯಂಡ್ ಜೆರಿ ಆಗಿರ್ಬೋದು, ಟಾಮ್ ಆಗಿರ್ಬೋದು, ಈ ಡೋರೆಮೋನು ಕ್ಯಾಟ್. ಸೊ ಲುಕ್ ಎಟ್ ದ ಡೋರೆಮೋನ್. ನಾನು ಚೈಲ್ಡ್ಹುಡಲ್ಲಿ ನೋಡ್ಕೊಂಡು ಬಂದಿರೋ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮ ಆ್ಯಂಡ್ರಾಯ್ಡು ಟೆಕ್ನಾಲಜಿ ಎಲ್ಲ ಸ್ಟಾರ್ಟ್ ಆದಮೇಲೆ ಟಾಕಿಂಗ್ ಟಾಮ್ ಅಂತ ಒಂದು ಬರ್ತಾಯಿತ್ತು. ಆ ಟಾಕಿಂಗ್ ಟಾಮ್ಗೆ ಎಲ್ರಿಗೂ ನೀವು ಹೊಡಿತಾ ಇದ್ರೆ ಅದು ಹೊಡ್ಸ್ಕೊಳ್ತಾ ಇತ್ತು. ಅವಾಗ ಎಷ್ಟು ಏಟ್ ಹೊಡೆದಿದ್ನೋ ಇವಾಗ ಎಲ್ಲ ಲೈಫಲ್ಲಿ ನನಗೆ ಅಷ್ಟೇ ಏಟ್ ಬೀಳ್ತಾ ಇದೆ. ಏನಂತ ಕರ್ಮನೋ ಇದು ಟಾಕಿಂಗ್ ಟಾಮ್ದು. ಇಲ್ಲೇ ಟಾಕಿಂಗ್ ಟಾಮ್
ಮಗ ಲೈಫಲ್ಲಿ ಎಷ್ಟು ಹೊಡಿತಿದ್ದ ನನಗೆ, ಇವಾಗ ಅವನಿಗೂ ಅಷ್ಟೇ ಹೊಡ್ಸ್ಕೊತವನೆ. ಏಟೆಲ್ಲ ಇವತ್ತು ನಮಗ್ ಬೀಳ್ತಾ ಇದೆ. ಸಾರಿ ಸೊ ಇದನ್ನು ಹೆಲೋ ಕಿಟಿ ಎಷ್ಟು ನನ್ನ ತಂಗಿ ನೋಡ್ತಾ ಇದ್ಲಿ ಕಾರ್ಟೂನ್ ಜಾಸ್ತಿ. ಸೊ ಐ ರಿಮೆಂಬರ್ ದಿಸ್. ಸೊ ನಿಮ್ಮಲ್ಲಿ ಒಂದು ಕ್ಯಾಟ್ ಇದ್ದು ಅದಕ್ಕೆ ಎಷ್ಟು ಏಜ್ ಆಗಿ ಆ್ಯಂಡ್ ಅದು ಹ್ಯೂಮನ್ ಲೈಫಲ್ಲಿ ಎಷ್ಟಾಗುತ್ತೆ ಅನ್ನೋದು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ರಿಟರ್ನ್ ಆಗಿ ಬರೀ 6 ಮಂತ್ಸ್ ಆಗಿದ್ರೆ ಇಷ್ಟು ಏಜ್ ಆಗಿರುತ್ತೆ, ಅಥವಾ ನಿಮ್ಮ ಕ್ಯಾಟು ಜೂನಿಯರ್ ಟು 7 ಮಂತ್ಸ್ ಟು 2 ಇಯರ್ಸ್ ಆಗಿದ್ರೆ ಇಷ್ಟಾಗುತ್ತೆ, ಅಥವಾ ಅಡಲ್ಟ್ ಆಗಿದ್ರೆ ಇಷ್ಟಾಗುತ್ತೆ, ಮೆಚ್ಯೂರ್ಡ್ ಆಗಿದ್ರೆ ಇಷ್ಟಾಗುತ್ತೆ, ಸೀನಿಯರ್ ಸಿಟಿಸನ್ ಕ್ಯಾಟ್ ಆಗಿದ್ರೆ ಇಷ್ಟು ಆಗುತ್ತೆ. ನಿಮ್ಮ ಕ್ಯಾಟು ಯಾವ್ಯಾವ ಟೈಪಲ್ಲಿ ರೆಸ್ಟ್ ಮಾಡುತ್ತೆ ಅಥವಾ ಹೆಂಗೆ ಮಲಗಿರುತ್ತೆ, ಅದು ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಳ್ಬೇಕು ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಟೇಕ್ ಎ ಲುಕ್. ಇವಾಗ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಬಯಾಲಜಿಲಿ ಹ್ಯೂಮನ್ಸ್ ಸ್ಕೆಲಿಟನ್ ನೋಡ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಮಸಲ್ ಟಿಶ್ಯೂ ಯಾವುದು ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲಿದೆ, ಹಾಗೆ ರೆಸ್ಪಿರೇಷನ್ ಸಿಸ್ಟಮ್ ಎಲ್ಲಿದೆ ಅಂತ. ಕ್ಯಾಟ್ಸ್ಗೂ ಹಾಗೆ ಕೊಟ್ಟಿದ್ದಾರೆ. ಹೀಗೂ ಉಂಟೆ ನೋಡಿ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಕ್ಯಾಟ್ನ ಸಾಕೊಂಡಿರ್ತಾರೆ ಆ್ಯಂಡ್ ನೆಗ್ಲಿಜೆನ್ಸಿಂದ ಅದ್ರಿಗೆ ಲೈಕ್ ಒಂದು ಹೇಗೆಗೋ ನಾವು ಅದನ್ನ ಹೋಲ್ಡ್ ಮಾಡೋದ್ರಿಂದ ಬಾಡಿ ಡ್ಯಾಮೇಜ್ ಆಗ್ಬೋದು ಅಥವಾ ಮಸಲ್ ಪೇಯ್ನ್ ಆಗ್ಬೋದು. ಸೊ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಒಂದು ಹ್ಯೂಮನ್ ಕಣ್ಣಲ್ಲಿ ನಾವೊಂದು ಏನು ನೋಡ್ತೀವಿ ಅದು ನಮಗೆ ಗೊತ್ತಿರುತ್ತೆ. ಅದೇ ಒಂದು ಕ್ಯಾಟ್ ವಿಷನಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಹ್ಯೂಮನ್ ವಿಷನ್ ತೋರಿಸ್ತೀನಿ, ಅದಾದಮೇಲೆ ಕ್ಯಾಟ್ ವಿಷನ್ ತೋರಿಸ್ತೀನಿ. ಬನ್ನಿ. ಹ್ಯೂಮನ್ ವಿಷನ್ ಆಗಿರುತ್ತೆ. ನನ್ನ ಕಣ್ಣಲ್ಲಿ, ನಿಮ್ಮ ಕಣ್ಣಲ್ಲಿ, ಎಲ್ಲರ ಕಣ್ಣಲ್ಲೂ ಹೀಗೆ ಕಾಣುತ್ತೆ. ಆದರೆ ಒಂದು ಬೆಕ್ಕು ಮರಿ ಕಣ್ಣಲ್ಲಿ ಹೀಗೆ ಕಾಣುತ್ತೆ. ಅಂದರೆ ಕಲರ್ ಡಿಫ್ರೆನ್ಸ್ ಆಗುತ್ತೆ. ಈ ಕಲರ್ ಡಿಫ್ರೆನ್ಸು ಇಲ್ಲೇ ಇದೆ ನೋಡಿ. ಕ್ಯಾಟ್ ವಿಷನ್ ಸ್ಪೆಕ್ಟ್ರಮ್ಮು ಈ ಕಲರ್ ಆಗುತ್ತೆ. ಅದೇ ಒಂದು ಹ್ಯೂಮನ್ ವಿಷನ್ ಸ್ಪೆಕ್ಟ್ರಮ್ಮು ವಿಬ್ಗಯಾರ್ ಅಂತ ಏನು ಹೇಳ್ತೀವಿ, 7 ಕಲರ್ಸು ನಾವು ರೈನ್ಬೋ ನೋಡ್ತೀವಲ್ಲ. ಸೊ ಆ ಒಂದು ಇದರಲ್ಲಿ ನಮಗೆ ಎಲ್ಲ ಕಲರ್ಸನ್ನು ಕ್ಲೀನಾಗಿ ಕಾಣುತ್ತೆ. ಎಸ್. ಊಟ ಮಾಡಕ್ಕೆ ಹೋಗ್ತಾ ಇದೆ ಅನ್ಸುತ್ತೆ. ಟನಲ್ ಇನ್ಸೈಡ್ ಟು ಬಿಲ್ಡಿಂಗ್ ಕ್ಯಾಟಿಯೋ. ಸೊ ನಾವು ಹೆಂಗೆ ಸ್ಟೇಜ್ ಮೇಲಿದ್ದು ಡ್ಯಾನ್ಸ್ ಮಾಡ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಟಯರ್ಡ್ ಆದರೆ ಬ್ಯಾಕ್ ಸ್ಟೇಜ್ ಕೊಟ್ಟೋಗ್ತೀವಿ. ಅದೇ ಥರ ಕ್ಯಾಟ್ಸ್ಗೂ ಒಂದು ಬ್ಯಾಕ್ ಸ್ಟೇಜ್ ಮಾಡಿದ್ದಾರೆ. ಸೊ ಕ್ಯಾಟ್ಸ್ಗಳು ಗೊತ್ತಲ್ಲ, ಬೇಜಾರಾದರೆ ಇಟ್ ವಿಲ್ ಗೋ ಬ್ಯಾಕ್ ಟು ದೇರ್ ಒಳಗಡೆ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲ ಪೀಸ್ ಇದೆ. ಬಟ್ ನನಗೇನು ಅಂತ ಅಂದರೆ ಒಂದು ಪ್ರಾಣಿನ ಯಾವತ್ತೂ ಕಟ್ಟಾಕ್ಬಾರ್ದು ಅಥವಾ ಅದಕ್ಕೆ ಕೇಜಲ್ಲಿ ಇರಬಾರ್ದು. ಬಟ್ ಮ್ಯೂಸಿಯಂ ಅಂದಮೇಲೆ, ಝೂ ಅಂದಮೇಲೆ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದು ನನ್ನ ಪ್ರಕಾರ ಪ್ರಾಣಿಗಾಗಲಿ ಮನುಷ್ಯನಿಗಾಗಲಿ ಫ್ರೀಡಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಒಬ್ಬ ಮನುಷ್ಯನೇ ಕೇಜಲ್ಲಿ ಹಾಕಿ 9 to 5 ಜಾಬಲ್ಲಿ ಇಟ್ಟರೆ ಫ್ರೀಡಮ್ ಎಲ್ಲಿರುತ್ತೆ ಹೇಳಿ. ಇಲ್ಲಿ ನಾವು ಇವತ್ತು ಒಂದು 50 ಟೈಪ್ಸ್ ಆಫ್ ಕ್ಯಾಟ್ಸ್ ನೋಡಿದ್ವಿ. ಆ್ಯಂಡ್ ನೀವು ಮೈಸೂರಿಗೆ ಬಂದರೆ ಅಥವಾ ನೀವು ಮೈಸೂರಲ್ಲೇ ಇದ್ದರೆ ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡ್ಬನ್ನಿ. ಆ್ಯಂಡ್ ಇದು ಯಾವುದೂ ಥರದ್ದು ಪ್ರಮೋಷನ್ ಅಥವಾ ಏನೂ ಇಲ್ಲ. ಕ್ಯಾಟ್ ಮ್ಯೂಸಿಯಂ ಅವರೇನು ನನ್ನ ಕರೆದು ಇಲ್ಲಿ ಪ್ರಮೋಟ್ ಮಾಡಿ ಅಂತ ಏನೂ ಒಂದಿರಲಿಲ್ಲ.
ಐ ಫೆಲ್ಟ್ ಲೈಕ್ ಸೀಯಿಂಗ್, ಬಿಕಾಸ್ ಇದು ಇಂಡಿಯಾಸ್ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಕ್ಯಾಟ್ ಮ್ಯೂಸಿಯಂ. ಆ್ಯಂಡ್ ಈ ಥರ ಬ್ರೀಡ್ ನಾನೇ ನೋಡಿರಲಿಲ್ಲ. ಪರ್ಷಿಯನ್ ಕ್ಯಾಟು ಮತ್ತು ಬ್ಲ್ಯಾಕ್ ಕ್ಯಾಟು, ಆರೆಂಜ್ ಕ್ಯಾಟು, ವೈಟ್ ಕ್ಯಾಟು ಅಷ್ಟೇ ನಾನು ನೋಡಿದ್ದಿದ್ದು. ಬಟ್ ಇಲ್ಲಿ ಯಾವ್ಯಾವ ಥರದ್ದು ಇದೆ. ಸೊ ದೇರ್ ಆರ್ ಮೆನಿ ಬ್ರೀಡ್ಸ್. ನೀವು ಒಂದ್ಸಲ ಬಂದು ವಿಸಿಟ್ ಹಾಕಿ. ಸೊ ಇಟ್ಸ್ ಜಸ್ಟ್ ಒನ್ ಆಫ್ ಮೈ ಕ್ಯಾಶುವಲ್ ಡೇಸ್ ಇನ್ ಮೈಸೂರು. ನಮ್ಮೂರಲ್ಲಿ ನಾವು ಸುತ್ತಾಡಿದ್ರೆ ಯಾರು ಕೇಳೋರು ಅಂತ ಓಡಾಡ್ತಾ ಇದ್ದೀನಿ. ಸೊ ಬನ್ನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಕ್ಯಾಟ್ ಪರ್ಸನ್ ಆಗಿದ್ರೆ ಅಥವಾ ನೀವು ಡಾಗ್ ಪರ್ಸನ್ ಆಗಿದ್ರೆ ಕಮೆಂಟ್ಸ್ ಮಾಡಿ, ಅಥವಾ ಈ ವಿಡಿಯೋ ಇಷ್ಟನೇ ಆಗಿಲ್ಲ ಅಂತ ಅಂದರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಖತ್ತಾಗಿರೋ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟು. ಬರೀ ಸೀರಿಯಲ್ಲು ಮತ್ತು ಸಿನಿಮಾ ಮಾಡೋದು ಒಂದೇ ಅಲ್ಲ, ನನ್ನ ಲೈಫ್ ಎಷ್ಟು ಅಡ್ವೆಂಚರಸ್ ಇದೆ ಅಂತ ಐ ವಿಲ್ ಶೋ ಯು. ಸೊ ದಿಸ್ ಇಸ್ ಮೈ ಲೈಫ್ ಸ್ಟೈಲ್. ಐ ಆಮ್ ನಾಟ್ ಅ ವ್ಲಾಗರ್ ಆರ್ ಎನಿಥಿಂಗ್. ಐ ಆಮ್ ಜಸ್ಟ್ ಅನ್ ಆ್ಯಕ್ಟರ್ ಆ್ಯಂಡ್ ಲಿವಿಂಗ್ ಮೈ ಲೈಫ್. ಸಿ ಯು.